ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಏನ್ ಪೊನ್ನಪ್ಪ, ಅಲ್ಲಿ ಅರ್ಚನಾ ಅನ್ನೋ ಪಾತ್ರೆಯಲ್ಲಿ ಇನ್ನೂ ಸೀದೋಗಿರೋ ವಾಸನೆ ಬರ್ತಾ ಇತ್ತು. ನಾನೇ ಶಾಂತಿ ಅಂತ ಅನ್ಕೊಂಡು ಬಾಯಿಗೆ ಬಂದಾಗ ಬೈದ್ಬಿಟ್ಲು ನಾನ್ ಸ್ಟಾಪ್ ಆಗಿ. ನನಗಂತೂ ನಗು ತಡ್ಕೊಳಕ್ಕಾಗ್ಲಿಲ್ಲ. ಓಹೋ, ಇದು ವಿಷಯ. ನಾನು ಇನ್ನೇನೋ ಅನ್ಕೊಂಡೆ. ಏನ್ 2 ನಿಮಿಷ ಫೋನ್ ಇಟ್ಟು ಹೋಗೋಷ್ಟರಲ್ಲಿ ರಿಸೀವ್ ಮಾಡ್ಬಿಟ್ಟಿದ್ದಾಳೆ. ನಾನೇ 1 ನಿಮಿಷ ಕನ್ಫ್ಯೂಸ್ ಆದೆ. ವಾಯ್ಸ್ ಗೊತ್ತಾಗಬಾರ್ದು ಅಂತ ಬರೀ ಹೂ ಹಾ ಅನ್ಕೊಂಡೆ ಮೇಂಟೈನ್ ಮಾಡಿದೆ. ಯಾವತ್ತಾದ್ರೂ ಇದೇ ತರ ನಡೆಯುತ್ತೆ ಅಂತ ಗೊತ್ತಿದ್ದೆ. ನಿನ್ ನಂಬರ್ಗೆ ಶಾಂತಿ ಅನ್ನೋ ಹೆಸರನ್ನ ನಂಬರ್ಗೆ ಸೇವ್ ಮಾಡಿಟ್ಟಿರೋದು. ಇವತ್ತು ಅದೇ ಆಯ್ತು. ಇರೋ ಬರೋ ಕೋಪನೆಲ್ಲ ನಿನ್ ಮೇಲೆ ಹಾಕಿದ್ದಾಳೆ. ನನಗೂ ಅವಳು ಶಾಂತಿನ ಆ ಮಟ್ಟಿಗೆ ದ್ವೇಷ ಮಾಡ್ತಿರೋದ್ರಿಂದ ನನಗೆ ಖುಷಿ ಆಗ್ತಿದೆ. ಕಿವಿಲಿ ಜೇನುತುಪ್ಪ ಸುರಿಯುವಷ್ಟು ಹಿತವಾಗಿತ್ತು. ಆದ್ರೂ ಅವಳಿಗೆ ನಾವು ಇಷ್ಟೊಂದು ಕೋಪ ಬರ್ಸೋದು ಒಳ್ಳೇದಲ್ಲ ಮಂತ್ರ. ಕೋಪ ಬಂದ್ರೆ ಅಂತೂ ಸಿಕ್ಕಾಪಟ್ಟೆ ಅಬ್ನಾರ್ಮಲ್ ತರ ಆಡ್ತಾಳೆ. ಎದುರುಗಡೆ ಯಾರಿದ್ದಾರೆ, ಏನ್ ಮಾಡ್ತಿದ್ದೀನಿ ಏನೂ ಗೊತ್ತಾಗಲ್ಲ ಅವಳಿಗೆ. ಅವಳು ಕೋಪ ಬಂದ್ರೆ ಎಷ್ಟು ಡೇಂಜರಸ್ ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ನನಗೆ ಬೇಕಾಗಿದ್ದು ಅದೇ. ಅವಳಿಗೆ ಶಾಂತಿ ಮೇಲಿರೋ ಕೋಪನೇ ನಿನಗೆ ವರ್ಕೌಟ್ ಆಗೋದು. ಅವಳಿಗೆ ಕೋಪ ಜಾಸ್ತಿ ಆಗ್ತಾ ಇರಬೇಕು. ಅರ್ಚನಾ ಮನ್ಸಲ್ಲಿ ಶಾಂತಿ ಬಗ್ಗೆ ದ್ವೇಷ ಉರಿತಾ ಇರಬೇಕು. ಅವಳು ಮನಸ್ಫೂರ್ತಿ ಶಾಂತಿ 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 ಅಂತ ಜಪ ಮಾಡ್ತಿರ್ಬೇಕು. ಅವಾಗಿರುತ್ತೆ ಆ ಶಾಂತಿಗೊಂದು ಹಬ್ಬ. ನನಗೆ ಹಬ್ಬ ಮಾಡ್ತೀನಿ ಅಂದ್ಲು. ಪಾಪ ಶಾಂತಿ ಅನ್ಕೊಂಡ್ಲು. ಏನ್ ಹೇಳಿ, ಅದನ್ನ ಕೇಳ್ತಿರ್ಬೇಕಾದ್ರೆ ಹೆಂಗನಿಸ್ತು ಗೊತ್ತಾ? ಅದ್ ಬಿಡು, ಅದ್ ಏನ್ ಹೇಳ್ತಿ ಅಂತ ನನಗಂತೂ ಏನು ಅರ್ಥ ಆಗ್ತಿಲ್ಲ. ನೀನ್ ಯಾಕೆ ಈಗ ನನ್ಗೆ ಫೋನ್ ಮಾಡಿ ಬರೋದಕ್ಕೆ ಕೇಳ್ದೆ? ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ಯಾವಾಗ ಬೇಕಿದ್ರು ಹೊರಗಡೆ ಹೋಗ್ಬೋದು. ಅದಕ್ಕೆ ನಿಂಗೆ ಹೇಳ್ಬೇಕು ಅಂತ ಕಾಲ್ ಮಾಡಿದೆ. ನಿನ್ಗೇನಾದ್ರೂ ದುಡ್ಡುಗಿಟ್ ಬೇಕು ಅಂದ್ರೆ ಕೇಳು ಅಂತ ಹೇಳಿದ್ನಲ್ಲ, ಏನಾದ್ರೂ ಬೇಕಿತ್ತಾ? ಹೌದು ಮಂತ್ರ, ನೀನ್ ಜ್ಞಾಪಿಸಿದ ಒಳ್ಳೇದೇ ಆಯ್ತು. ಸ್ವಲ್ಪ ದುಡ್ಡು. ಸರಿ, ಕಳಿಸ್ತೀನಿ. ಈಗ ತಾನೇ ಕೋಪ ಅನ್ನೋ ವಿಷಯನ ಏರ್ಸಿದ್ದೀನಿ. ಹುಷಾರಾಗಿ ನೋಡ್ಕೋ. ಆಮೇಲೆ ಅವತ್ತಿನ ತರ ಮತ್ತೆ ಚುಚ್ಬಿಟ್ಟು ಹೋದಾಳು. ಹಾ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಹೆದರ್ಸು. ನಾನು ಅದಕ್ಕೆ ಹೇಳಿದ್ದು ಅವಳು ತಂಟೆ ಜಾಸ್ತಿ ಹೋಗೋದ್ ಬೇಡ, ನಾನ್ ನೋಡ್ಕೋತೀನಿ ಅಂತ. ಆದ್ರೆ ಒಂದು ಸಲ ಏಮಾರ್ಬಿಟ್ಟೆ ನಾನು. ಪದೇ ಪದೇ ಏಮಾರಲ್ಲ. ಅರ್ಥ ಆಯ್ತಾ? ಹುಷಾರು. ಶೋ, ಎಲ್ಲಪ್ಪ ಚಿನ್ನು, ಎಲ್ಲಿ ಹೋದ ಇವನು? ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಗಬ್ಬು ನಾತ ಬರ್ತಿದೆ. ಯಾವ ಬಟ್ಟೆ ಹಾಕೊಳ್ಳೋದು? ಎಲ್ಲ ಬಟ್ಟೆ. ಓ, ಅರ್ಚನನ್ ಬಟ್ಟೆ. ಅರ್ಚನನ್ ಬಟ್ಟೆ ನಂದು ಒಂದೇ ಸೈಜ್ ಆಗಿರುತ್ತೆ. ಪರವಾಗಿಲ್ಲ, ಹಾಕೊಂಡ್ಬಿಟ್ಟು ಆಮೇಲೆ ಹೇಳೋಣ ಅವಳಿಗೆ. ಓಕೆ, ಇದು ಸರಿ ಇರುತ್ತನ್ಸುತ್ತೆ. ಚೆನ್ನಾಗೇನೋ ಇದೆ, ಆದ್ರೆ ಸ್ವಲ್ಪ ಲೂಸು. ಚಿನ್ನೋದು ಒಂಥರ ಒಳ್ಳೆ ಸೆಲೆಕ್ಷನ್. ಸ್ವಲ್ಪ ಲೂಸ್ ಅನ್ನಿಸ್ತಿದೆ, ಆದ್ರೂ ಓಕೆ.
ಈ ಡ್ರೆಸ್ಸಿಗೆ ಹೇರ್ ಸ್ಟೈಲು, ಈ ಬಿಂದಿ. ಅರ್ಚನೆ ಮೇಡಮ್ ತಗೊಳ್ಳಿ. ಬುದ್ಧಿ ಇದೆಯಾ ನಿನ್ಗೆ? ಎಷ್ಟ್ ಕಡೆ ಅಂತ ಹುಡ್ಕೋದು ನಿನ್ನ? ಯಾವಾಗ ವಾಪಸ್ ಬಂದೆ ನೀನು? ಸದ್ಯ ಬಂದಿಯಲ್ಲ, ಎಲ್ಲಿಗೆ ಹೋಗಿದ್ದೆ? ನಿನಗೇನು ತೊಂದರೆ ಆಗಿಲ್ಲ ತಾನೆ? ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ ನೀನು? ಯಾರ ಹತ್ರ ಅಂದ್ರೆ ಇನ್ಯಾರ ಹತ್ರ ಮಾತಾಡ್ಲಿ? ನಿನ್ನ ಹತ್ರನೇ ಮಾತಾಡ್ತಿದ್ದೀನಿ. ಏನು ಹುಡುಗಾಟ ಆಡ್ತಿದ್ಯಾ ನೀನು? ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ನಾನು? ಏ ಚಿನ್ನು, ಒಂದ್ ನಿಮಿಷ. ಈಗ ನಾನೇನ್? ಓ ಹೇ, ನಾನ್ ಶಾಂತಿ ಕಣೋ. ಶಾಂತಿನಾ? ನೋಡು, ತಮಾಷೆ ಮಾಡ್ಬೇಡ. ನನಗೆ ಬರ್ತಾರೋ ಕೋಪಕ್ಕೆ ಮತ್ತೆ. ಓಯ್ ದಡ್ಡ, ನಾನು ಅರ್ಚನಾ ಅಲ್ಲ ಶಾಂತಿ ಅಂತ ಹೇಳ್ತಾ ಇದ್ದೀನಿ. ಇದು ಅರ್ಚನನ್ ಡ್ರೆಸ್ಸು. ಇದನ್ನ ಹಾಕೊಂಡು ಒಳಗಡೆಯಿಂದ ಬರ್ತಿದ್ದೀನಲ್ಲ, ಅದಕ್ಕೆ ನೀನು ಕನ್ಫ್ಯೂಸ್ ಆಗೋತ್ಯಾ? ನಾನು ಶಾಂತಿನೇಪಾ. ಹೌದಾ? ನೀನು ಅರ್ಚನಾ ಅಲ್ವಾ? ಹಾಗಾದ್ರೆ ನೀನು ಶಾಂತಿನಾ? ಹೇಳಿದನ್ನ ಎಸ್ಸಲ ಹೇಳ್ಬೇಕು ನಿಂಗೆ? ಅದ್ ಸರಿ, ನೀನ್ ಯಾವಾಗ್ಲೂ ಹೊರಗಡೆ ಹೋಗ್ಬೇಕಾದ್ರೆ ಅವಳನ್ನ ಒಳಗಡೆ ಹಾಕಿ ಲಾಕ್ ಮಾಡ್ಕೊಂಡು ಹೋಗ್ತೀಯ ತಾನೆ? ಇವತ್ತೇನು? ಕೀ ಹೊರಗಡೆ ಇತ್ತು, ನಾನ್ ತಗೊಂಡ್ ಒಳಗಡೆ ಹೋದೆ. ಅಲ್ಲಿ ಒಳಗಡೆ ಯಾರು ಇಲ್ವಲ್ಲೋ? ಚಿನ್ನು, ಅರ್ಚನಾ ಇಲ್ಲಿ. ನಿನ್ ಪಾಡಗ್ ನೀನು ಅರ್ಚನಾ ಎಲ್ಲಿ ಹೋಗಿದ್ದೆ ಅಂತ ಕೇಳಿದಾಗ ನನಗವಾಗ ಗೊತ್ತಾಗ್ಲಿಲ್ಲ. ಈಗ ಅರ್ಥ ಆಗ್ತಿದೆ. ಎಲ್ಲಿ ಅರ್ಚನಾ? ಅಲ್ಲ, ನೀನ್ ಅವತ್ತೆಲ್ಲೋ ಹೊರಗಡೆ ಕರ್ಕೊಂಡು ಹೋಗಿದ್ಯಲ್ಲ ರಾತ್ರಿ, ಆತರ ಎಲ್ಲೋ ಆಚೆ ಕರ್ಕೊಂಡು ಹೋಗಿದ್ಯಾ ಅಂತ ಅನ್ಕೊಂಡಿದ್ದೆ. ಏ, ಎಲ್ಲೋ ಅವಳು ಮನೇಲಿ ಇಲ್ವಲ್ಲೋ? ಅದು ಅರ್ಚನಾ ಮನೆಯಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಏ, ಎಲ್ಲೋ ಅವಳು ಮನೇಲಿ ಇಲ್ವಲ್ಲೋ? ಅರ್ಚನಾ ಮನೆಯಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದಾಳೆ.